ಉಪಮುಖ್ಯಮಂತ್ರಿ ಉತ್ತರ ಕೊಟ್ಟಿದ್ದಾರೆ ಸಭಾಧ್ಯಕ್ಷರೇ. ಇದರಲ್ಲಿ ಕಾರ್ಯನಿರ್ವಹಿಸದಿರುವ ಬೀದಿ ದೀಪಗಳನ್ನು ಗುರುತಿಸಿ ಈಗಾಗಲೇ ಸರಿಪಡಿಸಲಾಗಿರುತ್ತದೆ ಅಂತ ಕೊಟ್ಟಿದ್ದಾರೆ ಸಭಾಧ್ಯಕ್ಷರೇ. ಬೀದಿ ದೀಪಗಳಿಲ್ಲದೆ ಇರೋದು ತುಂಬಾ ಇದೆ. ಈ ದೀಪಗಳಿಲ್ಲದೆ ಇರೋದನ್ನ ಸರಿಪಡಿಸಿದೀನಿ ಅಂದ್ರೆ ಸರಿ ಪರವಾಗಿಲ್ಲ, ಬೀದಿ ದೀಪನೇ ಇಲ್ಲ. ಓಕೆ, ಆದ್ರೆ ಉತ್ತರದಲ್ಲಿ ಸರಿಪಡಿಸಲಾಗಿರುತ್ತದೆ ಅಂತ ಹೇಳ್ತಾರೆ. ಸರಿ, ದೀಪನೇ ಇಲ್ಲದೆ ಇರೋ ಸರಿಪಡಿಸೋದು ಎಲ್ಲಿಂದ ಬರುತ್ತೆ? ಏನಾಗ್ಬೇಕು ಹೇಳಿ. ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಮಾನ್ಯ ಉಪಮುಖ್ಯಮಂತ್ರಿಗಳಲ್ಲಿ ನಾನು ಒಂದು ಮನವಿ ಮಾಡ್ತೇನೆ. ಇಡೀ ಕ್ಷೇತ್ರ ಬಹಳ ದೊಡ್ಡದಿದು, ರಿಂಗ್ ರಸ್ತೆ ತುಂಬಾ ದೊಡ್ಡದಿದೆ. ಯಾಕಂದ್ರೆ ಒಂದು 30 ಕಿಲೋಮೀಟರ್ ಬರುತ್ತೆ. ಸಾಯಂಕಾಲ 6 ಗಂಟೆ ಆಗ್ತಾ ಇದ್ದಂಗೆನೆ ಲೈಟ್ ಆನ್ ಮಾಡ್ತಾರೆ ಅಂದ್ರೆ 10 ಗಂಟೆ ಆದ್ರೂ ಕತ್ಲೆ ಇರುತ್ತೆ. ಒಂದು 100 ಲೈಟ್ ಇತ್ತು ಅಂದ್ರೆ ಅದರೊಳಗಡೆ ಒಂದು 60 ಉರಿಯೋದೇ ಇಲ್ಲ, ಎಲ್ಲೋ ಒಂದೊಂದು ಉರಿಯುತ್ತಾ ಇರುತ್ತೆ. ಒಂದು ಸಾರಿ ರೋಡ್ ಕ್ರಾಸ್ ಆಗಿ ಎಷ್ಟೋ ಸಾವುಗಳು ಸಂಭವಿಸ್ತವೆ. ಇದನ್ನ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಸರ್. ನಾನು ಬೇಕಾದ್ರೆ ಪ್ರೂವ್ ಮಾಡ್ತೀನಿ ಸರ್ ತಾನು, ಯಾಕಂದ್ರೆ ನಾನು ಇಲ್ಲಿ ಹೌಸಲ್ಲಿ ಮಾತಾಡ್ಬೇಕಾದ್ರೆ ಬಹಳ ಜವಾಬ್ದಾರಿಯಿಂದ ನಾನು ಹೇಳ್ತಾ ಇದ್ದೀನಿ. ಇಲ್ಲದೆ ಇರೋ ಲೈಟ್ಗಳನ್ನ ಸರಿಪಡಿಸಿದೆ. ಸುಮಾರು ಎಷ್ಟಿದೆ ಅನ್ನೋದು ನಾನು ಲೆಕ್ಕ ಕೊಡ್ತೀನಿ ಬೇಕಾದ್ರೆ. ನಾನು ಉಪಮುಖ್ಯಮಂತ್ರಿಗಳಲ್ಲಿ ಒಂದು ಮನವಿ ಮಾಡೋದೇನೆಂದ್ರೆ, ಸರ್, ಒಂದು ಸಾರಿ ನಮ್ಮಗಳನ್ನ ಕರೆಸಿ ಎಲ್ಲ ಇಲಾಖೆಯವ್ರನ್ನ ಕುಂಡಿಸಿ ಏನಾಗಿದೆ ಕರೆಕ್ಟಾಗಿ ಮಾಹಿತಿ ಕೊಡ್ರಿ ಅಂತ ಕೇಳಿದ್ರೆ ಎಲ್ಲ ಅಲ್ಲೇ ಸರಿಗೆ ಹೋಗುತ್ತೆ ಸರ್. ಇದೊಂದು ಕೆಲಸ ತಾವು ಮಾಡಿ ಸರ್. ಓಕೆ, ಇನ್ನ ಕರ್ಸಿ ಮಾತಾಡೋಣ ಅಂತ ಕರ್ಸಿದ್ರೆ ಧರಣಿ ಮಾಡಕ್ ಹೊರಟಾಗ ನಾವೇನ್ ಮಾಡಕ್ಕೆ ಸರ್? ಬಿಟ್ಬಿಡಿ ಸರ್, ಮೂಗಿರೋರ್ಗು ನೆಗಡಿ ಹೋಗಲ್ಲ ಸರ್, ಅದು ನಡೀತಾನೆ ಇರ್ತದೆ. ಚರಿತ್ರೆಯಲ್ಲಿ ಇವೆಲ್ಲ ಬಂದಿದೆಯಲ್ಲ, ಅದಕ್ಕೆ ಇದು ಹೋಗಲ್ಲ, ಇದು ಇದ್ದಿದ್ದೇನೆ. ಇದು ಬಾರೆ ಅಂತ ಕರೆದ್ರೆ ನೀನ್ ಕೂತ್ಕೊಂಡು ನಾನು ಇದನ್ನ ಹಾಕೊಂಡು ಕೂತ್ಕೊಂಡು ಚಡ್ಡಿ ಹಾಕೊಂಡು ಬಿಡಿ ಸರ್, ಅದು ನಿನ್ ರೂಪಕ್ಕೆ ಉತ್ತರ ಕೊಡ್ಬೇಕಲ್ಲ ನಾನು. ಈಗ ನಾನು ಕೇಳ್ತಾ ಇರೋದು ಸರ್, ಟೋಪಿ ಕತೆ ಬಿಡಿ ಸರ್. ಹಾಕ್ಬೇಡ ಅಂತ ಟೋಪಿ ಹಾಕೋ ತಪ್ಪಿಲ್ಲ ನಿಂದು. ಟೋಪಿ ಹೊಸದಾಗಿ ಆಗ್ತಾ ಇದೆ ಸರ್. ನನ್ಕಿಂತ ತಾವು RSS ಅಲ್ಲಿ ಅಳಬ್ರು ಸದಾವಸ್ಥೆಲೆ ಇದು ಬೇಕಾ? ಈಗ ಸದಾವಸ್ಥೆಲೆ ತಾವು ಫಸ್ಟ್ ಕಲ್ತಿರೋದು, ತಾವು ಸೀನಿಯರ್. ನನ್ ಗರಡಿಲಿ ನೀನ್ ಇದ್ದವನು ಅಂತ ಸರ್, ತಾವು ಸೀನಿಯರ್. ಈಗ ಬೇಡ, ಅದೆಲ್ಲ ಚರ್ಚೆ ಬೇಡ ಸರ್. ನಂದು ನಿಂದು ಎಲ್ಲ ಬೇಡ. ಈಗ ಫಸ್ಟ್ ಈ ಕ್ಷೇತ್ರದ ಲೆಕ್ಕ ಹಾಕಿ ಸರ್. ಫಸ್ಟ್ ನೀನ್ ಕರ್ಸಿದ್ದು ನಾವು ನಿನ್ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡಕ್ಕೆ ಪ್ರತಿ ಒಂದು ಕಾರ್ಪೊರೇಷನ್ ಅಲ್ಲೂ ಕೂಡ ನಿಮ್ ಕ್ಷೇತ್ರನು ಆಯ್ಕೆ ಮಾಡಿಕೊಂಡು ನಿಮ್ಗೆ ಬಹಳ ಗೌರವದಿಂದ ಕರ್ಸಿದ್ದು. ಆ ಗೌರವನ ಸ್ವೀಕಾರ ಮಾಡಿ ನಿನ್ನ ನೋವು ಹೇಳ್ಕೊಳ್ಳೋಷ್ಟು ನಿನಗೆ ಧೈರ್ಯ ಆಗ್ಲಿ, ನಿನ್ನ ವಿಚಾರ ಆಗ್ಲಿ ಮಾಡ್ಕೊಳಕ್ ಆಗ್ಲಿಲ್ಲ. ಆಯ್ತು, ಈಗೇನೋ ಪ್ರಶ್ನೆ ಕೇಳಿದಿರಿ, MLA ರೆಪ್ರೆಸೆಂಟೇಟಿವ್ ಖಂಡಿತ ಏನು ನಿಮ್ಗೆ ಆಗ್ಬೇಕು, ನಿಮ್ ಕ್ಷೇತ್ರಕ್ಕೆ ಏನಾಗಬೇಕು ಈಗ ನೀವು ಹೇಳಿದಿರಿ. ಆ ಲೈಟ್ ಇಂದೆಲ್ಲ ಮತ್ತೆ ಪರಿಶೀಲನೆ ಮಾಡೋಣ. ಬೇಕಾದ್ರೆ ಇನ್ನೊಂದ್ಸತಿ ಇನ್ವೈಟ್ ಮಾಡೋಣ, ನಿಮ್ನ ಬಹಳ ಗೌರವದಿಂದನೇ ಇನ್ವೈಟ್ ಮಾಡೋಣ. ಇನ್ವೈಟ್ ಮಾಡಿ ನಿಮ್ದೆಲ್ಲ ಒಂದು ಪಟ್ಟಿ ಮಾಡ್ಕೊಂಡು ಬನ್ನಿ, ವಿಲ್ ಅಟೆಂಡ್ ಟು ಇಟ್. ಆಮೇಲೆ ಸಭಾಧ್ಯಕ್ಷರೇ, ಸರ್, ಈಗ ಒಂದು ಬಹಳ ಇಂಪಾರ್ಟೆಂಟ್ ತಮ್ಮ ಗಮನ ಸೆಳೆಯೋದು. ಈಗ ಈ LED ಲೈಟ್ಗಳು ಸರ್, ಔಟ್ಸೋರ್ಸ್ ಯಾರಿಗೋ ಬಂದು ಕೊಟ್ಟಿದ್ದೀರಿ ಸರ್, ಈ ಪವರ್ ಸೇವಿಂಗ್ಸ್ ಅಂತ ಹೇಳ್ಬಿಟ್ಟು. ಸರ್, ಈಗ ನಮ್ಮಲ್ಲಿ ಈಗಾಗಲೇ ನಾವು 2 ವರ್ಷದಿಂದ 3 ವರ್ಷದಿಂದ ಮೈಂಟೆನೆನ್ಸ್ ಪೀರಿಯಡ್ ಇರೋವಂಥದ್ದು LED ಲೈಟು ಸುಮಾರು ನಾವು ಹಾಕಿದ್ದೀವಿ ಸರ್. ಈ ಬಂದಿರೋರು ಏನು ಮಾಡ್ತಾ ಇದ್ದಾರೆ, ಈ ಹಳೆ ಲೈಟ್ಗಳನ್ನ ಲೆಕ್ಕ ಬರ್ಕೊಂಡು ಇದು ಪವರ್ ಸೇವಿಂಗ್ಸ್ ಲಿಸ್ಟಲ್ಲಿ ಅವ್ರು ತಗೊಳಕ್ ಹೋಗ್ತಾ ಇದ್ದಾರೆ. ಮೊನ್ನೆ ನಾನು ಕಮಿಷನರ್ ಗಮನಕ್ಕೂ ತಂದಿದ್ದೀನಿ. ಇದು ನಾವು BBMP ಅಂತ ಹಾಕಿರೋದನ್ನ ನೀವ್ ಯಾತಕ್ಕೆ ಅವ್ರು ಕೊಡ್ತಾ ಇದ್ದೀರಿ? ಅವ್ರು ತಂದಿದ್ದನ್ನ ಹೊಸದಾಗಿ ಹಾಕಿ ಏನಾದ್ರು ಬೇಕಾದ್ರೆ ಮಾಡ್ಲಿ, ಅವ್ರು ಪವರ್ ಸೇವಿಂಗ್ಸ್ ಮಾಡ್ಲಿ, ಬೇಡ ಅಂತ ಹೇಳೋದಿಲ್ಲ. ಇರೋದಕ್ಕೆ ಮಾಡೋಂಥದಕ್ಕೆ ಅವಕಾಶ ಕೊಡಬೇಡಿ ಅಂತ ನಾನು ಹೇಳಿದ್ದೀನಿ. ಈ ಲೈಟ್ಗಳ ವಿಷಯ ಬಂದಿರೋದನ್ನ ತಮ್ಮ ಗಮನಕ್ಕೆ ಅದು ತರ್ತಾ ಇದ್ದೀನಿ. ಯಾಕಂದ್ರೆ ನಮ್ಮ ಜಾರ್ಜ್ ಸಾಹೇಬ್ರು ಇಲ್ಲೇ ಇದ್ದಾರೆ, ಅದನ್ನ ತಾವು ಸ್ವಲ್ಪ ಗಮನ ಹರಿಸಿ ಸರ್. ಹಳೆ ಲೈಟ್ಗಳಿಗೆ ಪವರ್ ಸೇವಿಂಗ್ಸ್ ಗೆ ಪ್ಲಾನ್ ಮಾಡ್ತಾ ಇದ್ದಾರೆ, ನಾನು ಅಡ್ಡ ಹಾಕಿದ್ದೀನಿ. ತಮಗೆ ಗೊತ್ತಿರಲಿ, ನನ್ನ ಕ್ಷೇತ್ರದಲ್ಲಿ ನನಗೆ ಸಿಕ್ಕಿದ್ದಾರೆ, ಬೇರೆ ಕ್ಷೇತ್ರದಲ್ಲಿ ಸಿಕ್ಕಿದಾರಲ್ಲ ನನಗೆ ಗೊತ್ತಿಲ್ಲ. ಲೈಟ್ ವಿಚಾರ ಅವರಿಗೆ ಬರ್ತದೆ, ನನಗೆ ಬರೋದಿಲ್ಲ. ಎಂ ಕೃಷ್ಣಪ್ಪನವರೇ, ಎಂ ಕೃಷ್ಣಪ್ಪ ಸರ್, ಅಲ್ಲಿ ನನಗೆ ಅದಕ್ಕೆ ತಾವಾದ್ರೆ ನಂಗೆ ಸ್ವಲ್ಪ ಈಸಿ ಅಂತ ನಾನು ಅಲ್ಲಿ ಮಾತಾಡಕ್ ಹೋದ್ರೆ ನನಗೆ ಭಯ ಸರ್. ಅದಕ್ಕೆ ನಾನು ಆವಾಗ ನಿಮ್ ಕಡೆ ವಾಲ್ತೀನಿ. ಮುನಿರತ್ನವ್ರೆ, ಕೃಷ್ಣಪ್ಪನವ್ರೆ, ಮತ್ತೆ ಸರ್ ಉತ್ತರ ಕೊಟ್ಟಿದ್ದಾರೆ ಸರ್. ಆದ್ರೆ ಇದು ಪೂರ್ಣ ಕರೆದು ಮಾತಾಡ್ತಂತ ಹೇಳಿದ್ರಲ್ಲ ಸರ್, ಉತ್ತರ ಕೊಟ್ಟಿದ್ದಾರೆ. ಈ ಪೂರ್ಣ ಪ್ರಜ್ಞಾ ಲೇಔಟ್ BDA ಇಂದ ಶಾಂಕ್ಷನ್ ಆಗಿ 20 ವರ್ಷ ಆಗಿದೆ ಸರ್. ಅಲ್ಲಿ ಟೆಂಪರವರಿ ಶೆಡ್ಗಳು ಸಣ್ಣದಾಗಿದೆ ಸರ್. ಇಮಿಡಿಯೇಟ್ ಆಗಿ ತೆರವುಗೊಳಿಸಿ ಪಾರ್ಕ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಅದರಿಂದ ಬಹಳಷ್ಟು ಅಲ್ಲಿ ಅವರಿವರು ಸೇರಿ ಪೋಲಿ ಪುಣ್ಯವೆಲ್ಲ ಗಾಂಜಾ ಸಿಗರೇಟ್ ಹೊಡೆಯಂತ ಜಾಗ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆ ಪಾರ್ಕ್ ಅನ್ನ ಮಾಡ್ಕೊಡಿ ಅಂತ ನಾನು ಉಪಮುಖ್ಯಮಂತ್ರಿಗಳು ಕೇಳ್ಕೊಂತ ಇದ್ದೀನಿ. ಅಧ್ಯಕ್ಷ, ಏನು ನಮ್ಮ ಕೃಷ್ಣಪ್ಪನವ್ರು ಹೇಳಿದ್ದಾರೆ,
ನನ್ನ ಗಮನ ಸೆಳೆದಿರೋದು ಕರೆಕ್ಟ್ ಇದೆ ಅಂತ ಕಾಣ್ತದೆ. ಬಹಳ ದಿನ ಆಗಿದೆ. ಈಗ ಮೊನ್ನೆ ನಾನು ರೀಸೆಂಟಾಗಿ ಆಲ್ BDA ಲೆವೆಟ್ಟು ಮತ್ತು ಯಾವ್ದಾದ್ರು ಸೊಸೈಟಿ ಲೆವೆಟ್ಗಳಿತ್ತು ಅದೆಲ್ಲ ಒಂದು ಲಾಸ್ಟ್ ಒಂದು 10 ದಿನದ ಹಿಂದೆ ಎಲ್ಲ ಕಾರ್ಪೊರೇಷನ್ ಹ್ಯಾಂಡ್ ಓವರ್ ಮಾಡ್ಬಿಡ್ತಾರೆ. ಯಾವ್ದಾದ್ರು ಈ ರೀತಿ ಅನಾಥರೈಸ್ಡ್ ಆಗಿ ಸೇರ್ಕೊಂಡಿದ್ದಾರೆ ಅದನ್ನೆಲ್ಲ ಅವರೇ ವೆಕೆಟ್ ಮಾಡಕ್ಕೆ ಅವ್ರಿಗೆ ಡೈರೆಕ್ಷನ್ಸ್ ಕೊಡ್ತಾ ಇದ್ದೀನಿ ನಾನು. ಇದು ಕಾರ್ಪೊರೇಷನ್ ತಗೊಂಡ್ಬಿಟ್ಟಿದೆ, ಅಲ್ಲಿ 10 ವರ್ಷ ಆಗಿದೆ ಅಣ್ಣ. ಖಾಲಿ ಮಾಡಿ ಪಾರ್ಕ್ ಮಾಡ್ತಿಲ್ಲ. ಓಕೆ, ಅದನ್ನ ನಾನು ಸ್ಪೆಷಲ್ ಆಗಿ ಇದಕ್ಕೆ ಒಂದು ನಾನು BATF ಕಳಿಸಿಸ್ಬಿಟ್ಟು ಖಾಲಿ ಮಾಡಿಸ್ಬಿಟ್ಟು ಪಾರ್ಕ್ ಮಾಡ್ತಿಲ್ಲ. ಪಾರ್ಕ್ ಮಾಡೋದು ಪ್ರಯಾರಿಟಿ. ಯಾರು ಅನಾಥರೈಸ್ ಸೇರ್ಕೊಂಡಿದಾರಾ ಅಣ್ಣ? ಅನಾಥರೈಸ್ಡ್ ಹೂವಿನ ಗಿಡ ಅದು ಇಟ್ಟವ್ರೆ, ಖಾಲಿ ಪೇಪರು ಸಿಮೆಂಟ್ ಅದು ಖಾಲಿ ಮಾಡಿಸ್ತೀನಿ. ಖಾಲಿ ಮಾಡ್ತೀನಿ. ಗುರುರಾಜ್ ಗಂಟಿ ಹೋಲೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಒಂದು ಸೆಕೆಂಡ್. ದುರ್ಯೋಧನ ಮಹಿ ಹೋಲೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಬೆಳಗಾವಿ ಜಿಲ್ಲೆ ರಾಯಬಾಗ ವಿಧಾನಸಭಾ ಕ್ಷೇತ್ರದ ಚಿಕ್ಕೋಡಿ ತಾಲೂಕು ವ್ಯಾಪ್ತಿಯ ಹನುಮಾನ್ ಏತ ನೀರಾವರಿ ಯೋಜನೆಗೆ ಹಾಗೂ ಬೆಂಡವಾಡ ಏತ ನೀರಾವರಿ ಯೋಜನೆಗೆ ಪ್ರಸ್ತಾವನೆಗಳ ಅಂದಾಜು ವೆಚ್ಚಕ್ಕೆ ಕಾಲಮಿತಿಯೊಳಗೆ ನೀಡಿರುವ ಮಂಜೂರಾತಿ ಬಗ್ಗೆ ಹಾಗೂ ಸದರಿ ಯೋಜನೆಗಳ ಪ್ರಸ್ತುತ ಹಂತದ ಬಗ್ಗೆ ಮಾನ್ಯ ಉಪಮುಖ್ಯಮಂತ್ರಿ ಅವರನ್ನು ಗಮನ ಸೆಳೆಯಲಿಕ್ಕೆ ಬಯಸ್ತೀನಿ ಸರ್. ಅಧ್ಯಕ್ಷ, ಸಂಪೂರ್ಣವಾಗಿ ಅವರ ವಿಚಾರದಲ್ಲಿ ಈ ಏತ ನೀರಾವರಿ ಯೋಜನೆ ಪ್ರಸ್ತಾವನೆಯನ್ನ ಇವರು ಪ್ರಸ್ತಾವನೆ ತಂದಿದ್ದಾರೆ. ಇದಕ್ಕೆ ಡೀಟೇಲ್ ಆಗಿ ನಾನು ಕೊಟ್ಟಿದ್ದೀನಿ. ಇಲ್ಲಿ ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನಲ್ಲಿ ಬೆಂಡವಾಡ, ಬ್ಯಾಕುಡ, ಬರ್ನಾಡ, ಕಟ್ಕಾಬಿ, ದೇವ್ರ ಪುರಹಟ್ಟಿ ಈ ತರ ಸುಮಾರು ಒಂದು 14 ಒಟ್ಟು 9,650 ಹೆಕ್ಟೇರ್ ಜಮೀನುಗಳಿಗೆ ನೀರಾವರಿ ಆಗಬೇಕು ಅಂತೇಳಿ ಕೃಷ್ಣಾ ನದಿಯಿಂದ ಮುಂಗಾರು ಹಂಗಾಮಿ ಹರಿಯುವ ನೀರನ್ನು ಉಪಯೋಗಿಸಿಕೊಂಡು ಏತ ನೀರಾವರಿ ಮೂಲಕ ಮಾಡಬೇಕು ಅಂತೇಳಿ ಸುಮಾರು 1.79 TMC ನೀರು ಅವಶ್ಯಕತೆ ಇರ್ತದೆ. ಇದೊಂದು 796 ಕೋಟಿ ರೂಪಾಯಿಂದ ಪ್ರಾಜೆಕ್ಟ್ ಈಗಾಗಲೇ ತಯಾರಾಗಿದೆ. ಇಲ್ಲೇನಾಗಿದೆ, ಇಲ್ಲಿ ಹಂಚಿಕೆ ಆದಂಥ ನೀರು ಪ್ರಮಾಣದ ವೆಚ್ಚ ಇಲ್ಲಿವರೆಗೂ ಎಷ್ಟಿದೆ ಅಂತೇಳಿ ಈಗಾಗಲೇ ತಮ್ಗೆ ಗೊತ್ತಿದೆ. ಕೃಷ್ಣಾ ವಾಟರ್ದು ಒಂದು ಅನ್ವಯ ಅಕೌಂಟಿಂಗ್ ಈಗ ಮಾಡುವಂಥ ಅವಶ್ಯಕತೆ ಇದೆ. ಲೆಕ್ಕಾಚಾರ ಆದಮೇಲೆ ಇದನ್ನು ಪರಿಶೀಲಿಸಿ ಈ ನೀರು ಲಭ್ಯತೆ ಇದೆಯಾ ಇಲ್ಲ ಅಂತ ನಾವು ಆಲೋಚನೆ ಮಾಡಿ ಇದನ್ನ ನಾವು ಅಲ್ಲೇ ಒಂದು ಎಸ್ಟಿಮೇಟ್ ಕೂಡ ರೆಡಿ ಮಾಡ್ತಿದ್ವಿ. ಹಿಂದೆ ನೀವೇನೋ ಪ್ರಸ್ತಾವನೆ ಮಾಡಿದ್ವಿ ಅಂತ ಕಾಣ್ತದೆ, ಒಂದು ಮಾಡಿದೀವಿ. ಇದನ್ನ ನೋಡ್ಬಿಟ್ಟು ಅದನ್ನ ಯಾವ ಸ್ಟೇಜ್ ತಗೊಳಕ್ ಸಾಧ್ಯನ ಖಂಡಿತ ಇದನ್ನ ಪ್ರಯಾರಿಟಿ ಮೇಲೆ ತೆಗೆದುಕೊಳ್ತೀವಿ. ಸರ್, ಹನುಮಾನ್ ಏತ ನೀರಾವರಿ ಯೋಜನೆ ಸರ್, ಇದು ವಡ್ರಾಳ್, ಮಜಲಟ್ಟಿ, ಹತ್ತರವಾಟ್, ತೋರ್ನಹಳ್ಳಿ, ಕಜಗುನಟ್ಟಿ, ಬಿದರೊಳ್ಳಿ, ಜೈನಾಪುರ್, ಮಾಂಗನೂರ್ ಒಟ್ಟು 8 ಗ್ರಾಮಗಳು ಬರ್ತಾವ ಸರ್ ಹನುಮಾನ್ ಏತ ನೀರಾವರಿ ಯೋಜನೆ ಒಳಗ. ಅದು 4,025 ಹೆಕ್ಟೇರ್ ನೀರಾವರಿ ಆಕೈತಿ ಸರ್. ಮುಂದಲ್ಲಿ ದೂದಗಂಗಾ ನದಿ ಹತ್ತರ ಬೆಡಕಾಳದಿಂದ ಅದನ್ನ ನೀರು ಎತ್ತೋದು ಅದನ್ನ ಎಸ್ಟಿಮೇಟ್ ಮಾಡಿದಾರೆ ಸರ್. ಅದಕ್ಕೆ ನೀರಿನ ಹಂಚಿಕೆ 0.36 TMC ಅಷ್ಟೇ ಬೇಕಾಕೈತಿ ಸರ್. ಮತ್ತು ಅದಕ್ಕೆ ಈಗಾಗಲೇ ಉಳಿತಾಯ ಈ ಯೋಜನೆಗೆ ಅವಶ್ಯ ಇರುವ 0.36 TMC ನೀರಿನ ಹಂಚಿಕೆ ಮಾಡೋ ಕುರಿತು ಪ್ರಸ್ತಾಪಿಸಲಾಗಿದ್ದು, ಘಟಪ್ರಭಾ ಬಲದಂಡೆ ಕಾಲುವೆಯಡಿ 0.16 TMC ಮತ್ತು ಎಡದಂಡೆ ಕಾಲುವೆಯಡಿ 0.316 TMC ಒಟ್ಟಾರೆ 0.476 TMC ನೀರಿನ ಉಳಿತಾಯ ಹಂಚಿಕೆ ಐತೈತೆ ವರದಿ ಕೊಟ್ಟಾರ ಸರ್ ಅಧಿಕಾರಿಗಳು ಸರ್ಕಾರಕ್ಕೆ. 0.47 ಉಳಿತಾಯ ಐತೈತೆ ಕೊಟ್ಟಾರ ಸರ್. ನಮಗೆ ಬೇಕಾದ್ದು 0.316 ಸರ್. ಅದು ದಯಮಾಡಿ